ಆರ್ಥಿಕತೆಯ ಹರಿಕಾರ, ಎಕನಾಮಿಕ್ ಮಾಸ್ಟ್ರು ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಇನ್ನಿಲ್ಲ ಎನ್ನುವಂತಹ ಸುದ್ದಿ ತಿಳಿತಾ ಇದ್ದಂತೆ ಬೆಳಗಾವಿಯಲ್ಲಿ ನಡೀತಾ ಇದ್ದಂತಹ ಕಾಂಗ್ರೆಸ್ನ ಅಧಿವೇಶನ ಏನಿದೆ ಅದು ಕ್ಯಾನ್ಸಲ್ ಆಯಿತು. ರಾಜ್ಯ ನಾಯಕರು ಕಂಬನಿ ಮಿಡಿದಿದ್ದಾರೆ. ಸಾವಿರದ 1924ರಲ್ಲಿ ಬ್ರಿಟಿಷರ ವಿರುದ್ಧ ಸ್ವಾತಂತ್ರ್ಯ ಹೋರಾಟಕ್ಕೆ ಹೊಸ ದಿಕ್ಕು ಕೊಟ್ಟಿದ್ದ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನಕ್ಕೆ ಭರ್ತಿ 100 ವರ್ಷ ತುಂಬಿದೆ. ಅದರ ಸ್ಮರಣಾರ್ಥ ಬೆಳಗಾವಿಯಲ್ಲೇ ಕಾಂಗ್ರೆಸ್ ಅಧಿವೇಶನ ಆಯೋಜಿಸಲಾಗಿತ್ತು. ಅದ್ಯಾವಾಗ ಮನಮೋಹನ್ ಸಿಂಗ್ ಇನ್ನಿಲ್ಲ ಅನ್ನೋ ಸುದ್ದಿ ಬಂತು, ಕಾರ್ಯಕ್ರಮ ಕ್ಯಾನ್ಸಲ್ ಆಯಿತು. ಅದೇ ವೇದಿಕೆಯಲ್ಲೇ ಡಾಕ್ಟರ್ ಸಿಂಗ್ಗೆ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಶ್ರದ್ಧಾಂಜಲಿ ಕಾರ್ಯಕ್ರಮ ನಿಮಗೆ ಉಬ್ಬಿದ ರಕ್ತನಾಳ ಅಂದ್ರೆ ವೆರಿಕೋಸ್ ವೇನ್ಸ್ ಸಮಸ್ಯೆ ಇದ್ದಲ್ಲಿ ಫ್ರೀ ಡಾಪ್ಲರ್ ಸ್ಕ್ಯಾನಿಂಗ್ ಗಾಗಿ ಹಿಂದೆ ಭೇಟಿ ಕೊಡಿ ಏವಿಸ್ ಆಸ್ಪತ್ರೆ. ಕ್ರಮದಲ್ಲಿ 1 ನಿಮಿಷ ಮೌನಾಚರಣೆ ಮಾಡಲಾಯಿತು. ಬಳಿಕ ಡಾಕ್ಟರ್ ಸಿಂಗ್ ಅವಧಿಯಲ್ಲಿನ ಸಾಧನೆಗಳ ಬಗೆಗಿನ ಮೌನಿಯಲ್ಲ ಜ್ಞಾನಿ ಎಂಬ ಹೆಸರಿನ ಸಾಕ್ಷ್ಯಚಿತ್ರ ಪ್ರದರ್ಶಿಸಲಾಯಿತು. ಶ್ರದ್ಧಾಂಜಲಿ ಸಲ್ಲಿಸಿದ ಬಳಿಕ ಮಾತನಾಡಿದ ಸಿದ್ದರಾಮಯ್ಯ, ಡಾಕ್ಟರ್ ಮನಮೋಹನ್ ಸಿಂಗ್ 10 ವರ್ಷ ದೇಶ ಮುನ್ನಡೆಸೋ ಕೆಲಸ ಮಾಡಿದ್ದಾರೆ. ಸೋನಿಯಾ ಗಾಂಧಿ ಪ್ರಧಾನಿ ಆಗ್ತಾರೆ ಅಂದ್ಕೊಂಡಿದ್ವಿ, ಆದ್ರೆ ಡಾಕ್ಟರ್ ಸಿಂಗ್ ರನ್ನ ಪ್ರಧಾನಿ ಮಾಡಿದ್ರು ಅಂದ್ರು. ಅಲ್ಲದೆ ಸಿಂಗ್ ಅವರ ಹಲವು ಯೋಜನೆಗಳನ್ನ ಹಾಡಿ ಹೊಗಳಿದ್ರು. ಆಮೇಲೆ 10 ವರ್ಷಗಳ ಕಾಲ ಪ್ರಧಾನಮಂತ್ರಿಯಾಗಿ, ಜೊತೆಗೆ ನಾವು ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ನಲ್ಲಿ ಏನ್ ಹೇಳ್ತೀವಿ ಕಾನ್ಸ್ಟಿಟ್ಯೂಷನ್, ಅವುಗಳನ್ನ ನಿಜವಾದ ಅರ್ಥದಲ್ಲಿ ಜಾರಿ ಮಾಡತಕ್ಕಂತ ಕೆಲಸವನ್ನು ಮಾಡಿದ್ರು. ಇನ್ನು ಡಿಸಿಎಂ ಡಿಕೆ ಗಾಂಧಿ ಭಾರತ ಕಾರ್ಯಕ್ರಮದಲ್ಲಿ ಮತ್ತೋರ್ವ ಗಾಂಧಿಯ ಶ್ರದ್ಧಾಂಜಲಿ ನಡೆಯುತ್ತಿರೋದು ವಿಧಿ ಅಂತ ಹೇಳಿದ್ರು. ಈ ಒಂದು ದೊಡ್ಡ ಭವ್ಯವಾದಂತಹ ಮಂಟಪ ಗಾಂಧಿ ಭಾರತದ ಸಂಭ್ರಮದ ಆಚರಣೆಗೆ ಮಾಡಿಕೊಂಡು, ಅದೇ ಮತ್ತೊಬ್ಬ ಗಾಂಧಿಯನ್ನ ಮನಮೋಹನ್ ಸಿಂಗ್ ಅವರ ಶ್ರದ್ಧಾಂಜಲಿ ನಡೆಯುತ್ತಿರುವುದು ಇದೇ ವಿಧಿ ಅಂತ ಹೇಳಲಿಕ್ಕೆ ನನಗೆ ಬಹಳ ದುಃಖ ಆಗ್ತಾ ಇದೆ. ಮನಮೋಹನ್ ಸಿಂಗ್ ಭಾರತ ರತ್ನಕ್ಕೆ ಅರ್ಹರು ಎಂದ ಸಚಿವ ಸಂತೋಷ್ ಲಾಡ್, ದೇಶ ಎಲ್ಲಿವರೆಗೂ ಇರುತ್ತೋ ಅವರ ಕೆಲಸ ಇರುತ್ತೆ ಅಂತಂದ್ರು. ಡೆಫಿನೆಟ್ಲಿ ಹಿ ಡಿಸರ್ವ್ಸ್ ಭಾರತ ರತ್ನ ಅಂತ ನನ್ನ ಅಭಿಪ್ರಾಯದಲ್ಲಿ ಹೇಳಲಿಕ್ಕೆ ಇಚ್ಛೆ ಬಯಸ್ತೀನಿ. ಮನಮೋಹನ್ ಸಿಂಗ್ ಅವರು ಮಾಡಿರ್ತಕ್ಕಂಥದ್ದು ಎಕನಾಮಿ ಎಫೆಕ್ಟ್, ವೆದರ್ ಅವ್ರಿಗೆ ಕನ್ಫರ್ಡ್ ಆಗುತ್ತೋ ಎಲ್ಲೋ ಕೊಡ್ತಲ್ಲ ಅದು ಬೇರೆ ಪ್ರಶ್ನೆ. ಬಟ್ ಅವ್ರು ಮಾಡಿರ್ತಕ್ಕಂಥ ಪಾಲಿಸಿ ಇದು, ಅವ್ರು ಹಾಕಿರ್ತಕ್ಕಂಥ ಬುನಾದಿ ಭಾರತ ದೇಶ ಎಲ್ಲಿವರೆಗೆ ನಡೀತೈತೆ ಅವ್ರದ್ದು ಆ ಬುನಾದಿ ನಡೀತಾನೆ ಹೋಗುತ್ತೆ. ಇವತ್ತು ಈ ದೇಶದಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಬೆಳವಣಿಗೆ ಆಗಿದ್ರೆ ಅವ್ರು ಹಾಕಿರ್ತಕ್ಕಂಥ ಬುನಾದಿ 2,500 ಕೋಟಿ ಇರತಕ್ಕಂಥ ದುಡ್ಡು ಇವತ್ತು 4 ಟ್ರಿಲಿಯನ್ಗೆ ಬರತಕ್ಕಂಥ ಕಾರಣ ಇವತ್ತು ಡಾಕ್ಟರ್ ಮನಮೋಹನ್ ಸಿಂಗ್ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಆರ್ಥಿಕ ಸುಧಾರಣೆ ತಂದ ಕೀರ್ತಿ ಡಾಕ್ಟರ್ ಸಿಂಗ್ ಅವರಿಗೆ ಸಲ್ಲುತ್ತೆ ಎಂದ ಸಂಸದ ಬೊಮ್ಮಾಯಿ, ಮನಮೋಹನ್ ಸಿಂಗ್ ಹಾಕಿಕೊಟ್ಟ ಅಡಿಪಾಯದಲ್ಲಿ ಮೋದಿ ಕೆಲಸ ಮಾಡ್ತಿದ್ದಾರೆ ಎಂದರು. ಇತ ಸಿಟಿ ರವಿ ಪ್ರತಿಕ್ರಿಯಿಸಿ, ದೇಶದ ಆರ್ಥಿಕ ಸ್ಥಿತಿಯನ್ನ ಹಳಿಗೆ ತರಲು ಕಾರಣರಾದ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಸಂತಾಪ ಸೂಚಿಸಿದರು. ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರು ಮಾಡಿರುವಂತ ಎಲ್ಲ ಕೆಲಸಗಳನ್ನ ಲೋಕಸಭೆಯಲ್ಲಿ ರಾಜ್ಯಸಭೆಯಲ್ಲಿ ಕೊಂಡಾಡಿದ್ದಾರೆ. ಅವರು ಹಾಕಿದಂತ ಅಡಿಪಾಯಲ್ಲಿ 100 ಪಟ್ಟು ಹೆಚ್ಚು ವೇಗದಲ್ಲಿ ಇವತ್ತು ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ. ಅದರ ಮುಂದುವರೆದ ಭಾಗವಾಗಿ ಡಿಜಿಟಲ್ ಗವರ್ನೆನ್ಸು, ಡಿಜಿಟಲ್ ಅಡ್ಮಿನಿಸ್ಟ್ರೇಷನ್ನು, ಡಿಜಿಟಲ್ ಸೋಷಿಯಲ್ ಸರ್ವಿಸು ಇವೆಲ್ಲವೂ ಕೂಡ ನರೇಂದ್ರ ಮೋದಿ ಅವರು ಮನಮೋಹನ್ ಸಿಂಗ್ ಅವರ ವಿಚಾರಧಾರೆಯನ್ನು ಮನಸ್ಸಿನಲ್ಲಿಟ್ಟುಕೊಂಡು ಕೆಲಸವನ್ನು ಮಾಡಿದ್ದಾರೆ ಅಂತ ನನಗೆ ಅನಿಸ್ತಾ ಇದೆ. ಭಾರತದ ಅರ್ಥವ್ಯವಸ್ಥೆಯನ್ನ ಹಳಿಗೆ ತರೋದ್ರೊಳಗಡೆ ಪಿ.ವಿ. ನರಸಿಂಹರಾವ್ ಅವರ ಜೊತೆಯಲ್ಲಿ ಅವರು ತೆಗೆದುಕೊಂಡಂತ ಆರ್ಥಿಕ ನೀತಿಯೂ ಕೂಡ ಒಂದು ಕಾರಣ ಅನ್ನೋದು ನಾವೆಲ್ಲರೂ ಒಪ್ಪಲೇಬೇಕಾದಂತ ಸಂಗತಿ. ಅಂತ ಮನಮೋಹನ್ ಸಿಂಗ್ ಅವರು ವಯೋಸಹಜವಾಗಿ ಅವರು ನಮ್ಮನ್ನು ಅಗಲಿದ್ದಾರೆ. ಅವರ ಆತ್ಮಕ್ಕೆ ಸದ್ಗತಿಯನ್ನ ಕೊಡ್ಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸ್ತೇನೆ. ಇಂದು ಭಾರತ ಜಗತ್ತಿನ ಆರ್ಥಿಕ ಶಕ್ತಿಗಳಲ್ಲಿ ಒಂದಾಗಿದೆ. ಇದಕ್ಕೆ ಕಾರಣೀಕರ್ತರಾದ ಅನರ್ಘ್ಯ ರತ್ನ ಮರೆಯಾಗಿದೆ. ಬ್ಯೂರೋ ರಿಪೋರ್ಟ್, TV9.